ಮೇಲ್ಪಟ್ಟ ರೈತರು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಇದು ನಿರಂತರ ನಡೆದು ಕಾಂಗ್ರೆಸ್ಸಿಂದ ಹೆಚ್ಚಾಗಿದೆ. ಆಲ್ರೆಡಿ ನಿಮಗೆ ಗೊತ್ತು ಅದ. ನೀವು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನಂದ್ರೆ ಮಾಡಿದ್ರೇನು? ಇವತ್ತು ಉತ್ತರ ಹುಡುಕ್ಬೇಕಾಗ್ಯದ. ಡಿಮೋಡಲೈಸೇಷನ್ ಮಾಡಿದ್ರಿ, ನೋಟ್ ತೆಗೆದು ಹಾಕಿದ್ರಿ, 1000 ನೋಟನ್ನು ಕಿತ್ತು ಹಾಕಿದ್ರಿ, 5 ನೋಟನ್ನು ಕಿತ್ತು ಹಾಕಿದ್ರಿ. ಏನು ಡೆವಲಪ್ ಆತ? ಇವತ್ತು ಸಾಕಷ್ಟು ತೊಂದರೆಯಲ್ಲಿದ್ದರು, ಆರ್ಥಿಕ ದಿವಾಳಿಯಾಗಿದ್ದರು, ಬಡತನದಲ್ಲಿದ್ದರು. ಇವತ್ತು ನೀವು ಎಷ್ಟು ಘೋಷಣೆ ಮಾಡಿದಿರಿ? ಸ್ಮಾರ್ಟ್ ಸಿಟೀಸ್ ಆಗಿರ್ಬೋದು, ಮತ್ತೇನಾಗಿರ್ಬೋದು. ನಾವು ಕಾಂಗ್ರೆಸ್ಸಿನಾಗಲ್ಲ, ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಕೇಳ್ತಾ ಇರುವಂಥದ್ದು, ಜನಸಾಮಾನ್ಯ ಕೇಳ್ತಾ ಇದ್ದಾರೆ. ಇವತ್ತು ಏನು ಡೆವಲಪ್ಮೆಂಟ್ ಆಗಿದೆ? ಆದರೂ ನಿಮ್ಗೆ ಮತ ಹಾಕ್ತಾಯಿದ್ದಾರೆ. ಯಾಕಂದ್ರೆ ಇನ್ನೂ ನೀವು ಮತ ಹಾಕೋದಕ್ಕಾಗಿ ಭ್ರಮೆಗಳನ್ನ ನಿರ್ಮಾಣ ಮಾಡ್ತಾ ಇರ್ತೀರಿ. 2 ಕೋಟಿ ಉದ್ಯೋಗ ಮಾಡ್ತಾನೆ ಅಂತ ಹೇಳಿದ್ರಿ. ಇಲ್ಲಿವರೆಗೆ 1 ವರ್ಷ ಆದರೂ ಆಯ್ತು 2 ಕೋಟಿ ಉದ್ಯೋಗ ನಿರ್ಮಾಣಗಳು. ಯಾಕಂದ್ರೆ ಉದ್ಯೋಗ ನಿರ್ಮಾಣ ಮಾಡುವಂಥ ಕ್ಷೇತ್ರ ಇಲ್ಲಿಲ್ಲ. ವೈಟ್ ಕಾಲರ್ ಜಾಬ್ಗಳನ್ನ ಅಷ್ಟು ನಿರ್ಮಾಣ ಮಾಡಲಿಕ್ಕೆ ಎಂದೂ ಸಾಧ್ಯ ಇಲ್ಲ, ಎಲ್ಲರಿಗೂ ಗೊತ್ತಿದ್ದಂಥದ್ದು. ಆದರೂ ಇವತ್ತು ನಿಮ್ಮ ಸತ್ಯಗಳು ನೀವು ಕೊಡ್ತಾ ಇದ್ದೀರಿ. ಹೌದು, ನಮ್ಮ ಮಿತವ್ಯಯ ಮಾಡೋಣ, ಬಂಗಾರ ಕೊಡೋದು, ಇದ್ದವ್ರು ಕೊಡ್ತಾರೆ, ಇದ್ದವ್ರು ಎಲ್ಲಿದು ಕೊಡ್ತಾರೆ. ಬದುಕು ಕಷ್ಟ ಆಗ್ಯದ, ನೆಲೆ ಇಲ್ಲ ಬದುಕೋದಕ್ಕಾಗಿ ಒದ್ದಾಡ್ತಾ ಇದ್ದಾರೆ. ಶಿಕ್ಷಣ ಎಲ್ಲ ಮಕ್ಕಳಿಗೆ ಸಿಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಆರೋಗ್ಯ ಎಲ್ಲರೂ ಸಿಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಜಸ್ಟ್ ಒಮ್ಮೆ ನೀವು ಸರ್ಕಾರಿ ಈ ಒಂದು ಆಸ್ಪತ್ರೆಗಳಿಗೆ ಹೋಗಿ ನೋಡ್ಕೊಳ್ರಿ, ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ನೋಡ್ರಿ, ಏನಾಗಿದೆ ನಮ್ಮ ಹಳ್ಳಿಗಳ ಸುತ್ತಾಗಿ ನೋಡ್ರಿ ಏನು ಪರಿಸ್ಥಿತಿ ಅದ ಅಂತೇಳಿ. ಸುಭಿಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀರಿ ಇಲೆಕ್ಷನ್ ಸಮಯದಲ್ಲೇ. ಈಗ ಇಲೆಕ್ಷನ್ ಮುಗಿದು ಇದನ್ನು ಮಾತಾಡ್ತಾ ಇದ್ದಾರೆ. ದೇಶದ ಬಗ್ಗೆ, ದೇಶ ಪ್ರೀತಿ ಬಗ್ಗೆ, ದೇಶಾಭಿಮಾನದ ಬಗ್ಗೆ ಅದು ಇವತ್ತು ಎತ್ತಿ ಹೇಳಿ ದೇಶಕ್ಕಾಗಿ ಎಲ್ಲರೂ ಒಂದಾಗಿ ದುಡಿಯುವಂಥ ಮಾತನ್ನು ಹೇಳ್ತಾ ಇದ್ರು. ದುಡಿಯೋದು ಏನು ತಪ್ಪಿಲ್ಲ. ಯಾಕೆಂದರೆ ಈ ಕೋವಿಡ್ ದಿನ ಮಾಡ್ತಾಯಿದ್ರು. ಕೋವಿಡ್ ದಿನ ಹೆಂಗೆ ಒಕ್ಕಟ್ಟಾಗಿ ಎದುರಿಸಿದ್ವಿ ಹಾಗೆ ಅಂತೇಳಿ ಎಷ್ಟೋ ಜನ ಅಲ್ಲಿ ಕೋವಿಡಲ್ಲಿ ತಿರ್ಕೊಂಡು ಹೋದ್ರಲ್ರಿ.